ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಆಗಿರ್ಬೋದು, ಹಾಗೇನೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳಿಗೆ ಈಗಾಗಲೇ ಬಹಳಷ್ಟು ಹೆದರಿಕೆ ಶುರುವಾಗಿದೆ. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಟ್ರಯಲ್ ಹಂತದಲ್ಲಿರುವಂಥದ್ದು. ಆದರೆ ಈ ಪ್ರಕರಣದ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ ಮುಂದಾಗಿದ್ದಾನೆ. ಹಾಗೇನೆ 11 ಪುಟಗಳ ಸಾಕ್ಷಿಗಳನ್ನ ಕೂಡ ಉಲ್ಲೇಖ ಮಾಡಿ ಈಗಾಗಲೇ ಸಬ್ಮಿಟ್ ಮಾಡಿರುವಂಥದ್ದು. ಅದರಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನೋಡೋಕೆ ಹೋದ್ರೆ ಪ್ರದೋಷ್ ಹೇಳಿರುವಂತಹ ಹೇಳಿಕೆ ಏನಿದೆ ಸಂಪೂರ್ಣವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡಗೆ ಈಗಾಗಲೇ ಬಹಳಷ್ಟು ಕಂಟಕವಾಗ್ತಾ ಇರುವಂಥದ್ದು. ಸೊ ನಿನ್ನೆ ಕೂಡ ನ್ಯಾಯಾಲಯ ಪ್ರದೋಷ್ ಏನು ಹೇಳಿದ್ದಾನೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಕ್ಕೆ ಮಾಡೋದಕ್ಕೆ ದರ್ಶನ್ ಆಗಿರ್ಬೋದು ಇತರೆ ಆರೋಪಿಗಳಿಗೆ ಸಾಧ್ಯವಿಲ್ಲ. ಸೊ ಇದನ್ನು ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳಿರುವಂಥದ್ದು. ಹೀಗಿರುವಾಗ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಇದರ ಬಗ್ಗೆ ಹಿರಿಯ ವಕೀಲರುಗಳು ಏನು ಹೇಳ್ತಾರೆ? ಯಾಕಂದರೆ ದರ್ಶನ್ ಪ್ರಕರಣ ಬೇರೆ ಪ್ರಕರಣಕ್ಕೆ ಹೋಲಿಸಿದ್ರೆ ಎಲ್ಲೋ ಒಂದು ಕಡೆ ವಿಭಿನ್ನವಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ವಿನಯ್ ಕುಲಕರ್ಣಿಗೆ ಕೂಡ ಈಗಾಗಲೇ ಜಾಮೀನು ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಹಿಂದ್ಗಡೆ ಯಾರಾದರೂ ಒತ್ತಡ ಹಾಕ್ತಾ ಇದ್ದಾರೆ ಅಥವಾ ಪ್ರಕರಣ ಯಾಕೆ ಇಷ್ಟೊಂದು ತಿರುವು ಪಡಿತಾ ಇದೆ? ಈಗಾಗಲೇ ಬಹಳಷ್ಟು ಜನ ಅಂದರೆ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಹಾಗೆಯೇ ಜನಸಾಮಾನ್ಯರಾಗಿರ್ಬೋದು, ಹಾಗೆಯೇ ಅವರ ಕುಟುಂಬಸ್ಥರಲ್ಲಿ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಇದರ ಬಗ್ಗೆ ಹಿರಿಯ ವಕೀಲರು ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗ ಎಷ್ಟು ಕೇಸ್ಗಳನ್ನು ನೋಡ್ತೀರಾ, ಸೊ ಈ ಪ್ರಕರಣ ಏನಾಗ್ತಿದೆ ಸರ್? ಇದು ಅವರು ಒಂದು ಸಮಾಜದಲ್ಲಿ ಒಂದು ಸ್ಟಾರ್ ಆಗಿರೋದ್ರಿಂದ ಎಲ್ಲರ ಕಣ್ಣಿಗೂ ಬೆಳಕಿಗೆ ಬಂದಂಥ ವಿಷಯ ಇದು. ಕೆಲವೊಂದು ಇದರ ಹಿಂದೆ ಕೆಲವು ಎಷ್ಟೋ ಘಟನೆಗಳು ನಡೆದೋಗವೆ. ಅವೆಲ್ಲ ಕಣ್ಣಿಗೆ ಯಾರ ಕಣ್ಣಿಗೂ ಪ್ರತಿಬಿಂಬ ಬಿದ್ದಿಲ್ಲ. ಅದು ಈಗ ಇದರಿಂದ ಏನಪ್ಪ ಅಂತಂದರೆ ಕಾನೂನಿನ ಒಂದು ಈ ಚೌಕಟ್ಟಿನಲ್ಲಿ ಅವರು ಕಾನೂನಿಗೆ ಎಲ್ಲ ನೇರವಾಗಿ ಅವರು ಇದರಿಂದ ತಪ್ಪಿತಸ್ಥ ಅಂತ ಆಗಿರೋದ್ರಿಂದ ಇದರಿಂದ ನಾವು ದುಂಬಿ ಕೇಸ್ ಥರ ಬರುತ್ತೆ. ಇದು ಅಂತಂದರೆ ಎಲ್ಲರೂ ಸೇರಿ ಮಾಡಿರೋದ್ರಿಂದ ಒಬ್ಬನೇ ಮಾಡಿದ್ದಾನೆ ಅನ್ನೋದಕ್ಕೆ ಅದನ್ನು ಅವರಿಗೆ ಶಿಕ್ಷೆ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಇದರೊಳಗೆ ಅವರ ಒಂದು ಅದರೊಳಗೆ ಯಾರಾದರೂ ಒಬ್ಬ ಮಾಡಿರ್ಬೋದು, ಎಲ್ಲರೂ ಮಾಡಿರಲಿಕ್ಕಿಲ್ಲ. ಈ ಒಂದು ಇದರೊಳಗೆ ಏನಪ್ಪ ಅಂತಂದರೆ ಆ ಅಪ್ಪ ಒಂದು ಸನ್ನಡತೆ ಮೇಲೆ ಮತ್ತು ಆಯಾ ಇದರೊಳಗೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಪ್ರಚೋದನೆ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಅವರು ಪ್ರಚೋದನೆ ಕೊಟ್ಟಿದ್ದರಿಂದ ಇದು ಆಗಿರೋದು. ಇವರು ಹೋಗಿ ರೇಣುಕಾಸ್ವಾಮಿನ ಕೊಲೆ ಮಾಡಬೇಕು ಅಂತ ಅವ್ರ ಮನೆ ಹತ್ರನೂ ಹೋಗಿಲ್ಲ. ಅವರು ಅಶ್ಲೀಲವಾಗಿ ಅಪ್ಪ ಮಾಡಿರೋದನ್ನ ತಪ್ಪು ಗಣನೆಗೆ ತಗೊಂಡ್ರೆ ಇವರ ಕಾನೂನು ಇವರೇ ಕೈ ತೊಗೊಬಿಟ್ಟಿದ್ದಾರೆ ಅಷ್ಟೇ. ಅದರೊಳಗೆ ಒಂದು ಆಪ್ಷನ್ಸ್ ಇದೆ. ಯಾಕೆಂತಂದ್ರೆ ಇವ್ರೇನು ಮಾಡಿಲ್ಲ, ಅವನ ಪ್ರಚೋದನೆ ಕೊಟ್ಟು ಎಲ್ಲ ಮಾಡಿ ಇವ್ರನ್ನ ಕೆರಳಿಸಿ ಪಾಪ ಆ ಥರ ಮಾಡಿರೋದ್ರಿಂದ ಇದು ಒಂದು ಘಟನೆಗೆ ಕಾರಣ ಆಗಿದೆ. ಇದ್ರ ಮೇಲೆ ನ್ಯಾಯಾಲಯ ಏನಂತೆ ಅವರಿಗೆ ಒಂದು ಏನು ಒಂದು ಈ ದುಂಬಿ ಕೇಸಲ್ಲಿ ಬರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಎಷ್ಟು ಶಿಕ್ಷೆಯನ್ನು ಕೊಡ್ಬೋದು, ಕೊಟ್ಟು ಅವ್ರನ್ನ ಮಾಫಿ ಮಾಡ್ಬೋದು, ಬೇರೆ ಇನ್ಯಾರ ಕೈಲಿಲ್ಲ. ಪ್ರಕರಣದಲ್ಲಿ ಅವರ ಜೊತೆಗೆ ಇದ್ದಂತಹ ಆರೋಪಿಗಳು ಮಾಫಿ ಸಾಕ್ಷಿಯನ್ನ ಹೇಳ್ತಾ ಇರುವಂತದ್ದು, ಇದು ಎಷ್ಟು ಕಂಟಕ ಆಗ್ಬೋದು ದರ್ಶನ್ಗೆ? ಹೌದು, ಇದು ಮಾಫಿ ಸಾಕ್ಷಿ ಹೇಳಕ್ಕೆ ಬರಲ್ಲ. ಯಾಕೆ ಗೊತ್ತಾ, ಅವರು ಅಪರಾಧಿ ಅಂದಮೇಲೆ ಫಸ್ಟ್ ಬೇಲ್ ಸಿಗಬೇಕು. ಅವರಿಗೆ ಬೇಲ್ ಸಿಕ್ಕಾದ್ಮೇಲೆ ಅವ್ರು ಮಾಫಿ ಸಾಕ್ಷಿ ಮಾಡಬೇಕು. ಈಗ ಅಪರಾಧಿ ಸಾಕ್ಷಿ ಹೇಳೋಕ್ಕೆ ಬರಲ್ಲ ಕಾನೂನಲ್ಲಿ. ಹೆಂಗೆ ಬರುತ್ತೆ? ಅವನ ಅಪರಾಧಿ, ಅವ್ರು ಬೇಲ್ ತಗೊಂಡು ಹೇಳಬೇಕು. ಈಗ ಬೇಲ್ ಯಾರಿಗೂ ಬೇಲ್ ಆಗಿಲ್ವಲ್ಲ. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಏನೋ ಒಂದು ನಾವು ಮಾಫಿ ಸಾಕ್ಷಿಯನ್ನು ನೋಡಿಬಿಟ್ಟು ಸದ್ಯಕ್ಕೆ ನಾವು ಆಚೆ ಬರೋಣ, ಅವ್ರು ಹೆಂಗೋ ಹೋಗ್ಲಿ ಅನ್ನೋ ರೀತಿಲಿ ಒಂದು ಮೇಲ್ನೋಟಕ್ಕೆ ಇದು ಕಾಣಿಸುತ್ತೆ. ಹಂಗೆ ಬರಲ್ಲ. ಈ ಪ್ರಕರಣವನ್ನ ನೋಡಿದಾಗ ಈಗ ಎಷ್ಟೋ ಕೇಸ್ಗಳನ್ನ ನೋಡ್ತೀರಾ, ಅಂದ್ರೆ ಈತ ಸ್ಟಾರ್ ನಟ ಅಂತ ಈ ರೀತಿ ತಿರುವು ಪಡಿತಾ ಇದ್ದು ಅಥವಾ ಹಿಂದೆ ಯಾರಾದ್ರೂ ಕುಮ್ಮಕ್ ಕೊಡ್ತಾ ಇದ್ದಾರೆ? ಯಾಕಂದ್ರೆ ಈಗ ವಿನಯ್ ಕುಲಕರ್ಣಿ ಆಗಿರ್ಬೋದು, ಬೇರೆ ಬೇರೆ ಕೇಸ್ಗಳು ಮರ್ಡರ್ ಮಾಡಿ ಹೋದವರು ಹೊರಗಡೆ ಬರ್ತಾರೆ ಅಂದ್ರೆ ಬೇಲ್ ತಗೊಂಡು. ಯಾಕೆ ಈ ಕೇಸಲ್ಲಿ ಇಷ್ಟು ತಿರುವು ಪಡಿತಾ ಇದೆ? ಇಲ್ಲಿ ಒಂದು ರಾಜಕೀಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಕುಮ್ಮಕ್ಕಿದೆ. ಒಂದು ಯಾರಿಂದ ಹೇಳೋಕ್ಕಾಗಲ್ಲ, ಕುಮ್ಮಕ್ಕಿದೆ. ಯಾಕೆಂದರೆ ಇವರೆಲ್ಲ ರಾಜಕೀಯದಲ್ಲಿ ಪ್ರಚಾರವನ್ನು ಮಾಡಿದ್ರು, ಕೆಲವು ವಿರೋಧಿಗಳಿಗೆಲ್ಲ ಸೋಲಿಸಿದ್ರು, ಬೇರೆಯವ್ರನ್ನ ಗೆಲುವು ತಂದಿದ್ರು. ಇಂಥವೆಲ್ಲ ಇದರೊಳಗೆಲ್ಲ ಅದ್ರದ್ದೊಂದು ಏನು ಮುಯ್ಯಿ ಅಂತ ಇರ್ತದೋ ಅವು ಇವೆಲ್ಲ ಬೆಳಕಿಗೆ ಇದೆ. ನೀವು ಹೇಳ್ತೀರಾ ರಾಜಕೀಯ ಒತ್ತಡ ಈ ಕೇಸಲ್ಲಿ ಇದೆ ಅಂತ. ಯಾಕಂದ್ರೆ ದರ್ಶನ್ ಈ ಹಿಂದೆ ಕೂಡ ಬ್ಯಾಟಿಂಗ್ ಮಾಡಿದ್ರು ರಾಜಕೀಯ ವಿಚಾರಕ್ಕೆ, ಸೊ ಅದೇ ಅವರಿಗೆ ಉರುಳಾಗ್ತಿದೆ ಅಂತ. ಇನ್ನೊಂದೇನಪ್ಪ ಅಂದರೆ ಅವರು ಇನ್ನೊಂದು ಏನಂದರೆ ಪತ್ರಕರ್ತರನ್ನ ಎಗ್ನೆಸ್ಟ್ ಮಾಡ್ಕೋಬಾರ್ದು.
ಯಾಕೆಂದರೆ ಪ್ರೆಸ್ ಮೀಡಿಯಾ ಅಲ್ವಾ, ಮೀಡಿಯಾದಿಂದ ಎಲ್ಲ ಇಂಪ್ಲಿಮೆಂಟೇಷನ್ ಆಗಿದೆ. ಮೀಡಿಯಾದವ್ರಿಗೆ ಸಮಾಧಾನ ಉತ್ತರ ಕೊಟ್ಟು ಅವ್ರು ಏನು ಮಾಡಲ್ಲ, ಮೀಡಿಯಾ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಹಾಗಂತ ಮೀಡಿಯಾದವ್ರಿಗೆಲ್ಲ ಆ ಥರ ಏಕವಚನದಲ್ಲಿ ಬೈದಿದ್ದು ಅದು ಒಂದು ಇವ್ರಿಗೆ ಮುಳ್ಳಾಯ್ತು ಪಾಪ ಅವರಿಗೆ. ಅದೊಂದು ದರ್ಶನ್ ಎಲ್ಲೋ ಒಂದು ಕಡೆ ಬಹಳಷ್ಟು ಒಂದು ನಡತೆ ಏನಿದೆ ಅದು ಕೂಡ ಈ ಕೇಸಲ್ಲಿ ಅನ್ವಯ ಆಗುತ್ತೆ ಅಂತ ನೀವು ಹೇಳೋದಾ? ಇಲ್ಲ, ಇಲ್ಲಿ ಅವರಲ್ಲಿ ಸನ್ನಡತೆ ಬಹಳ ಇದೆ. 100 ಕೆಲಸಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಪಾಪ, ಇಲ್ಲ ಅಂತ ಹೇಳಬಾರ್ದು. ಇವತ್ತು ಅವರು ಜೈಲಿಗೆ ಹೋಗಿದ್ದಾರೆ, ಅಪರಾಧಿ ಆಗಿದ್ದಾರೆ ಅಂತ ಅವ್ರ ಮೇಲೆ ಎಲ್ಲ ಕಲ್ಲು ಹಾಕಬಾರ್ದು. ಆ ಅಪ್ಪಂದು ಇನ್ನೊಂದು ಸಬ್ಜೆಕ್ಟು ಒಳ್ಳೆ ಕೆಲಸ ತೊಗೊಂಡ್ರೆ ತುಂಬ ಒಳ್ಳೇದು ಮಾಡಿದ್ದಾರೆ. ಮತ್ತು ನಮ್ಮ ಚಿತ್ರರಂಗಕ್ಕೂ ಕನ್ನಡಕ್ಕೂ ಎಲ್ಲ ಕಲಾಭಿಮಾನಿಗಳು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಏನೋ ಅವರು ದುರಾದೃಷ್ಟಕರ, ಏನು ಅವ್ರ ಗ್ರಾಚಾರ ಇತ್ತೋ ಅವ್ರಿಗೆ ಈ ಥರ ಒಂದು ಘಟನೆ ನಡೆದೋಯ್ತು. ನಡಿಬೇಕಾದ್ರೆ ಏನಂತಂದರೆ ಸಾಮಾನ್ಯವಾಗಿ ಒಂದು ಹೆಣ್ಣು ಮಗಳು ಮುಂದೆ ಒಂದು ದೊಡ್ಡ ಅರಮನೆ ರಾಜ್ಯನೂ ಕಟ್ಬೋದು, ಒಂದು ಹೆಣ್ಮಗಳಿಂದ ಸರ್ವನಾಶನೂ ಆಗ್ಬೋದು. ಇದರೊಳಗೆ ಎರಡು ಕಾಣಿಸುತ್ತೆ. ಹಂಗಾಗಿ ಅವರು ಗಂಡು ಮಕ್ಕಳು ದುಡುಕಲ್ಲ, ಹೆಣ್ಣು ಮಕ್ಕಳು ದುಡುಕ್ತಾರೆ. ಒಂದು ಹೆಣ್ಣು ಮಕ್ಕಳು ದುಡುಕಿದ್ದಾಳೆ, ಅದರ ಪ್ರತಿಫಲನ ಇವರು ಅನುಭವಿಸ್ತಾ ಇದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ನಿಜಕ್ಕೂ ಕೂಡ ಇದರಲ್ಲಿ ನೇರ ಕಾರಣ ಅಂತ ಹೇಳ್ತೀರಾ? ಹೌದು, ಯಾಕೆಂದರೆ ಪವಿತ್ರ ಗೌಡ ಅವರು ಈ ವಿಷಯಗಳನ್ನೆಲ್ಲ ಇವರ ಗಮನಕ್ಕೆ ತರದಂಗೆ ಮುಚ್ಚಿಟ್ಟು ಬೇರೆ ಒಂದು ಪೊಲೀಸ್ ಇಲಾಖೆಗೆ ಒಂದು ಕಂಪ್ಲೇಂಟ್ ಕೊಟ್ಟು ನನ್ನ ಹೆಣ್ಣುಮಗಳಿಗೆ ಇದರ ಆರೋಪ ಮಾಡ್ತಾಯಿದ್ದಾರೆ ಅಂತೇಳಿ ಕಾನೂನು ಮುಖಾಂತರ ಇದನ್ನು ಬಚ್ಚಿಟ್ಟು ತರಬಹುದಾಯಿತು. ಇವರಂದರೆ ಸ್ವಲ್ಪ ಎಲ್ಲ ಹಾಡು ಅಂತ ಎಲ್ಲ ಒಂದು ಸಿನಿಮಾ ರಂಗದಲ್ಲಿ ಎಲ್ಲ ಕಡೆ ಟ್ರೆಸ್ ಇರ್ತದೆ, ಆ ಸಿನಿಮಾ ಈ ಸಿನಿಮಾ ಅಂತ ಎಲ್ಲ ಟ್ರೆಸ್ ಇರ್ತದೆ. ಆ ಒಂದು ಒತ್ತಡದಲ್ಲಿ ಇದು ಒಂದು ಒತ್ತಡ ಏನಾಗುತ್ತೆ ಅಂತ ಅವರಿಗೆ ಏನಾರು ಮಾಡಿ ಈ ಒತ್ತಡದಿಂದ ಇದನ್ನು ಮುಕ್ತಿ ಕೊಡಬೇಕು ಅನ್ನೋ ಒಂದು ಡಿಸೈಡಲ್ಲಿ ಆಗಿರುತ್ತೆ. ಹೇಗೆ ಅನಿಸುತ್ತೆ ಈ ಕೇಸ್ ಬಗ್ಗೆ? ನೋಡಿ, ದರ್ಶನ್ ಕೇಸ್ನಲ್ಲಿ ಈಗ ಹೇಳಬೇಕು ಅಂತಂದರೆ ಅದರಲ್ಲಿ ಅಕ್ಯೂಸ್ ನಂಬರ್ 14 ಆಗಿದ್ದಂಥ ಪ್ರದೋಷ್ ಮತ್ತು ಆತನ ಇನ್ನು 2 ಜನ ಸಹಚರರೇನಿದ್ದಾರೆ ಅವರೆಲ್ಲರೂ ಮಾಫಿ ಸಾಕ್ಷಿಯಾಗಿ ಬರೋದಕ್ಕೆ ಕೋರ್ಟ್ನ ಪರ್ಮಿಷನನ್ನು ಕೇಳಿದ್ದಾರೆ. ಮತ್ತು ನಿನ್ನೆ ಮಾನ್ಯ ನ್ಯಾಯಾಲಯ ಅವರಿಗೆ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗೋದಕ್ಕೆ ಪರ್ಮಿಷನನ್ನು ಕೂಡ ಕೊಟ್ಟಿದೆ. ಈ ಮಾಫಿ ಸಾಕ್ಷಿ ಆಗೋದು ಅಂತಂದರೆ ಏನು ಅಂದರೆ, ಪ್ರಕರಣದ ಆರೋಪಿ ಒಬ್ಬ ಪ್ರಕರಣದ ಪ್ರಾಸಿಕ್ಯೂಷನ್ನಿಗೆ ಸಪೋರ್ಟ್ ಮಾಡುವಂಥದ್ದು. ಅಂದರೆ ಪ್ರಕರಣದ ಆರೋಪಿಯಾಗಿದ್ದಾಗ ಪೊಲೀಸರು ಆತನ ಗಿಲ್ಟನ್ನು ಪ್ರೂವ್ ಮಾಡುವ ಜವಾಬ್ದಾರಿ ಇರ್ತದೆ ಪೊಲೀಸರ ಮೇಲೆ. ಬಟ್ ಆತ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆದರೆ, ಹೌದು ನಾನು ಮಾಡಿರೋ ತಪ್ಪು ನಿಜ, ಇದರಲ್ಲಿ ಇಷ್ಟು ಪಾರ್ಟ್ ಆಫ್ ತಪ್ಪನ್ನು ನಾನು ಮಾಡಿದ್ದೇನೆ, ಇಷ್ಟು ಪಾರ್ಟ್ ಆಫ್ ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ಆತನೇ ಕೋರ್ಟ್ನ ಮುಂದೆ ಒಪ್ಕೊಳ್ಳೋದ್ರಿಂದಾಗಿ ಪೊಲೀಸ್ನವ್ರ ಮೇಲೆ ಅಷ್ಟರ ಮಟ್ಟಿಗಿನ ಮತ್ತು ಸರ್ಕಾರದ ಮೇಲೆ ಅಷ್ಟರ ಮಟ್ಟಿಗಿನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಅಂದರೆ ಆತನ ಪರವಾಗಿನ ಗಿಲ್ಟನ್ನು ಪ್ರೂವ್ ಮಾಡೋ ಅಗತ್ಯ ಇರೋದಿಲ್ಲ. ಮತ್ತು ಆತ ತನ್ನೊಂದಿಗೆ ಇತರರು ಯಾರ್ಯಾರು ಇದ್ದರೂ ಅವರ ಪಾರ್ಟಿ ಏನು ಅನ್ನೋದನ್ನು ಹೇಳೋದ್ರ ಮೂಲಕ ಅದಿಷ್ಟನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಪೊಲೀಸರ ಮೇಲೆ ಮತ್ತು ಸ್ಟೇಟ್ನ ಮೇಲೆ ಕಡಿಮೆ ಆಗುತ್ತೆ. ಈ ಕೇಸ್ನಲ್ಲಿ, ದರ್ಶನ್ನ ಕೇಸ್ನಲ್ಲಿ ವಿತ್ ರಿಗಾರ್ಡ್ ಟು ದಿಸ್ ಕೇಸ್ ನೋಡೋದು ಅಂತ ಆದರೆ, ಈಗ A14 ಮತ್ತು ಉಳಿದ 2 ಜನ ಏನು ಮಾಫಿ ಸಾಕ್ಷಿಯಾಗಿ ಒಪ್ಕೊಂಡಿದ್ದಾರೆ, ಅದರ ಮೂಲಕ ಸ್ಟೇಟ್ನ ಮೇಲೆ ಅವರು ದರ್ಶನ್ ಮತ್ತು ಆತನ ಸಹಚರರು ಮಾಡಿದಂಥ ತಪ್ಪನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಮತ್ತು ಇದ್ರ ಮೂಲಕ ನೇರವಾಗಿ ದರ್ಶನ್ ಮಾಡಿದಂಥ ಅಪರಾಧ ಪ್ರೂವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈಗ ವಿನಯ್ ಕುಲಕರ್ಣಿ ಕೇಸಲ್ಲಿ ಕೂಡ ತೆಗೆದುಕೊಳ್ಳೋದಾದ್ರೆ ಎಕ್ಸಾಂಪಲ್, ಮಾಫಿ ಸಾಕ್ಷಿಯನ್ನು ನುಡಿದ್ರು. ಈ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಜಾಮೀನಾಯಿತು. ದರ್ಶನ್ಗೂ ಅದೇ ರೀತಿ ಆಗ್ಬೋದು. ಯಾಕಂದರೆ ಅಭಿಮಾನಿಗಳು ಬಹಳಷ್ಟು ಇದರ ಹಿಂದೆ ಹುನ್ನಾರ ನಡೀತಾ ಇದೆ. ಯಾಕಂದರೆ ಇಷ್ಟು ದಿವಸ ಹೇಳದವನು ಈಗ ಹೇಳ್ತಾ ಇದ್ದಾನೆ, ಏನೋ ಒಂದು ಒತ್ತಡ ಇದೆ ಅಂತ ಹೇಳ್ತಾ ಇದ್ದಾರೆ. ಎರಡು ಕೇಸ್ನ ಕಂಪೇರ್ ಮಾಡಿದರೆ, ಅಂದರೆ ನಾವು ಬೇರೆ ಕೇಸ್ ತೆಗೆದುಕೊಳ್ಳೋದು ಬೇಡ, ವಿನಯ್ ಕುಲಕರ್ಣಿ ಆಗಿರ್ಬೋದು, ದರ್ಶನ್ 2 ಕೇಸ್ ತೆಗೆದುಕೊಳ್ಳೋದಾದರೆ ಏನು ಅನಿಸುತ್ತೆ ನಿಮಗೆ? ನೋಡಿ, ಜಾಮೀನು ಕೊಡೋದು ಬೇರೆ ಕಾರಣಗಳಿಗಾಗಿ, ಜಾಮೀನನ್ನು ಕೊಡೋದೇ ಬೇರೆ ಕಾರಣಗಳಿಗಾಗಿ, ಮತ್ತು ಮೆರಿಟ್ಸ್ ಮೇಲೆ ಕೇಸ್ ನಡೆಯೋದೇ ಬೇರೆ ಕಾರಣಗಳಿಂದಾಗಿ. ಈಗ ಯಾವುದೇ ಒಬ್ಬ ಆರೋಪಿ, ಆತನ ಮೇಲೆ ಒಂದು ಆರೋಪ ಬಂದಾಗ, ಕೊಲೆ ಅಥವಾ ಅತ್ಯಾಚಾರದಂಥ ಗುರುತರವಾದ ಆರೋಪ ಬಂದರೂ ಕೂಡ ಆ ಆರೋಪಿಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಸ್ಟೇಟ್ನವರು ಏನು ಆತನ ಮೇಲೆ ಕೇಸ್ ಹಾಕಿದ್ದಾರೆ ಆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಸಾಕ್ಷಿಯನ್ನು ಕೊಡೋದಕ್ಕೆ ಕೋರ್ಟು ಅವಕಾಶ ಕೊಡುತ್ತೆ. ಅದಿಷ್ಟು ಅವಕಾಶವನ್ನು ಆತ ಜೈಲಿನಲ್ಲಿ ಇದ್ದುಕೊಂಡೇ ಬಳಸ್ಕೊಳ್ಬೇಕು ಅನ್ನೋ ಅಗತ್ಯ ಇಲ್ಲ. ಜೈಲಿನಿಂದ ಹೊರಗೆ ಬಂದು, ಜಾಮೀನು ಮೇಲೆ ಹೊರಗೆ ಬಂದು ಕೂಡ ಅದನ್ನು ಬಳಸ್ಕೊಳ್ಬೋದು. ಆ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ತನ್ನ ಕೇಸನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ ಹೊರತಾಗಿ ವಿನಯ್ ಕುಲಕರ್ಣಿಯನ್ನು ಕಂಪ್ಲೀಟಾಗಿ ಈಗ ಬಿಡುಗಡೆಯನ್ನು ಮಾಡಿಲ್ಲ. ಅದೇ ರೀತಿಯಲ್ಲಿ ದರ್ಶನ್ನ ಕೇಸ್ನಲ್ಲಿಯೂ ಕೂಡ ಒಂದು ಸಾರಿ ಬೇಲನ್ನು ಕೊಟ್ಟಿದ್ದರು, ಆದರೆ ಆ ಬೇಲನ್ನ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಆ ಬೇಲನ್ನು ಕ್ಯಾನ್ಸಲ್ ಮಾಡಿ ಈಗ ದರ್ಶನ್ ಅವ್ರನ್ನ ಮತ್ತೆ ಜೈಲಿನಲ್ಲಿಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಯಾವುದೇ ಸಾಕ್ಷಿ ಈ ರೀತಿಯಾಗಿ ದರ್ಶನ್ ಕೇಸ್ನಲ್ಲಿ ನೀವು ಕೇಳ್ತಾ ಇರುವಂತಹ ಈಗ ಏನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಿರ್ತಕ್ಕಂಥ ಅಕ್ಯೂಸ್ಡ್ಗಳು ಇಲ್ಲಿವರೆಗೂ ಬಂದಿರಲಿಲ್ಲ, ಈಗ ಬಂದಿದ್ದಾರೆ. ಕಾರಣ ಏನು ಅಂತ ಕೇಳ್ಬೋದು. ಇದೇ ಆ್ಯಕ್ಚುಯಲ್ ಶಿಕ್ಷೆಯ ರೀಸನ್. ಪ್ರತಿಯೊಬ್ಬರಿಗೂ ಈ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ನಲ್ಲಿ ಶಿಕ್ಷೆ ಕೊಡೋದು ಯಾತಕ್ಕೆ ಅಂತ ಆದರೆ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ. ಇದನ್ನು ಈ ರೀತಿಯಾಗಿಯೂ ನೀವು ಯೋಚನೆ ಮಾಡ್ಬೋದು. ಇಷ್ಟು ದಿವಸ ಏನು ಆತ ಜೈಲಿನೊಳಗೆ ಕಳೆದ್ನಲ್ಲ, ಆ ಅಕ್ಯೂಸ್ಡ್ಗಳು ಏನು ಜೈಲಿನೊಳಗೆ ಕಳೆದ್ರು, ಅದರ ಕಾರಣದಿಂದಾಗಿಯೇ
ಅವರಿಗೆ ಈ ಬುದ್ಧಿ ಬಂದಿರಬಹುದು ಅಂತಲೂ ತಿಳ್ಕೊಳ್ಬೋದು. ಅವರು ಕನ್ವರ್ಟ್ ಆಗಿರ್ಬೋದು, ಅವ್ರ ಬದಲಾವಣೆ ಆಗಿರ್ಬೋದು. ಹೌದು, ನಾನು ಮಾಡಿರೋದು ತಪ್ಪು. ಹಾಗಾದ್ರೆ ದರ್ಶನ್ಗೂ ಬದಲಾವಣೆ ಆಗಿ ಅವನು ಒಪ್ಕೋಬಹುದಾ? ಖಂಡಿತವಾಗಿ ಅವಕಾಶ ಇದೆಯಾ? ಖಂಡಿತವಾಗಿ ದರ್ಶನ್ ಕೂಡ ಒಪ್ಕೊಳ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಎಷ್ಟು ಶಿಕ್ಷೆ ಆಗ್ಬೋದು ಮ್ಯಾಕ್ಸಿಮಮ್? ಶಿಕ್ಷೆಯನ್ನು ಕೊಡೋದು ಏನಿದೆ ಅದು ಸ್ಪೆಸಿಫಿಕ್ ಆಗಿ ಆ ಕೋರ್ಟಿಗೆ ಬಿಟ್ಟಿರ್ತಕ್ಕಂಥದ್ದು. ಇಂಥ ಪ್ರಕರಣಕ್ಕೆ ಅಪ್ ಟು ಇಂತಿಷ್ಟು ಶಿಕ್ಷೆ ಅಂತಿದೆ ಹೊರತಾಗಿ ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇದು ಹೀನಸ್ ಅಫೆನ್ಸ್ ಆದ್ದರಿಂದ ಶಿಕ್ಷೆ ಸರಿಯಾಗಿ ಆಗ್ತದೆ. 302 ಪ್ರಕಾರವೇ ಶಿಕ್ಷೆ ಆಗುತ್ತೆ. ದರ್ಶನ್ ಕೇಸ್ನಲ್ಲಿ ಇವತ್ತು ಮಾಫಿ ಸಾಕ್ಷಿ ಅಂತ ಒಂದೆರಡು ಜನ ಅಪರಾಧಿಗಳು ಒಪ್ಕೊಳ್ಳಿಕ್ಕೆ ತಯಾರಿದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ಕೇಸು ಇದೊಂದು ಹೈ ಪ್ರೊಫೈಲ್ ಕೇಸ್ ಇದೆ. ಹಾಗೆಯೇ ಹಲವಾರು ಜನ ಇದನ್ನು ಮಾಧ್ಯಮದವರು ಸಹ ಇದನ್ನು ತೋರಿಸ್ತಾನೇ ಇದ್ದಾರೆ. ಇವತ್ತು ಕರ್ನಾಟಕದ ಜನ ಎಲ್ಲ, ಇಡೀ ದೇಶದಲ್ಲಿ ಎಲ್ಲರೂ ಸಹ ಬಹಳ ಕುತೂಹಲದಿಂದ ಈ ಕೇಸ್ ಮುಂದೇನಾಗುತ್ತೆ ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಕೆಲವೊಂದು ಅಪರಾಧಿಗಳು ನಾವು ಸ್ವತಃ ಬಂದು ಅಲ್ಲಿ ನಿಜವಾಗ್ಲೂ ಏನೇನು ನಡೀತು ಅದನ್ನು ನಾವು ಇವರು ನ್ಯಾಯಾಧೀಶರ ಮುಂದೆ ಪುನಃ ಹೇಳಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತೇಳಿ, ಅದಕ್ಕೆ ಮಾಫಿ ಸಾಕ್ಷಿಗೆ ನನ್ನನ್ನು ಇದು ಮಾಡಿ ಅಂತ ಹೇಳೋ ಅಪ್ಲಿಕೇಶನ್ ಆಗಿದೆ. ಇವತ್ತು ಪ್ರಾಸಿಕ್ಯೂಷನ್ ಅವರು ಅದನ್ನ ಒಪ್ಕೊಂಡಿದ್ದಾರೆ, ಹಾಗೆಯೇ ಕೋರ್ಟು ಅಲೋ ಮಾಡಿದೆ. ಆದರೆ ಅಕ್ಯೂಸ್ಡ್ ಯಾರು A1, A2, A3, A4 ಇದ್ದಾರಲ್ಲ, ಅವರು ವಕೀಲರು ಕೂಡ ಅದನ್ನ ಅಪೋಸ್ ಮಾಡ್ತಾರೆ, ಇಲ್ಲಿ ಅವರು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಆದರೆ ಯಾರು ಅಪರಾಧಿ ಇದ್ದಾನೆ ಅವನಿಗೊಂದು ಮನಪರಿವರ್ತನೆ ಆಗಿದೆ, ನಾನು ಮಾಡಿದ ತಪ್ಪು. ಅಂದ್ರೆ ನೀವು ಹೇಳೋದು ಇಲ್ಲಿ ರಾಜಕೀಯ ಒತ್ತಡ ಆಗಲಿ ಅಥವಾ ಬೇರೆ ಆ್ಯಂಗಲ್ ಒತ್ತಡ ಅಂತ ಹೇಳೋಕೆ ಬರಲ್ವಾ? ಅಲ್ಲ, ಇವತ್ತಿನ ದಿನಗಳಲ್ಲಿ ನೀವು ಅದು ಸ್ಪೆಷಲಿ ಆ ಕೇಸಿನಲ್ಲಿ ನೋಡ್ಲಿಕ್ಕೆ ಹೋದರೆ ಇವತ್ತು ಹಲವಾರು ಜನ ಹೋಗಿ ಅಲ್ಲಿ ಜೈಲಿಗೆ ಭೇಟಿ ಆಗ್ತಾ ಇದ್ದಾರೆ. ತಾವು ಇದನ್ನು ತೆಗೆದು ನೋಡಿದ್ರೆ ವಿಸಿಟರ್ಸ್ ಬುಕ್ಕಲ್ಲಿ ಹೋಗ್ಬಿಡ್ತದೆ ಇವ್ರನ್ನ ಯಾರ್ಯಾರು ಬಂದು ಭೇಟಿ ಆಗ್ತಿದ್ದಾರೆ, ಯಾವ್ಯಾವ ಥರ ಅಲ್ಲಿ ಮಾತುಕತೆ ಮಾಡ್ತಾರೆ. ನೀನು ಆರಾಮಾಗಿ ಹೊರಗಡೆ ಬರ್ಬೋದು, ಏನು ವರಿ ಮಾಡಬೇಡ, ರಾಜಕೀಯವಾಗಿ ನಾವು ನಿನ್ನನ್ನು ನೋಡ್ಕೊಳ್ತೀವಿ, ಈ ಥರದ್ದು ಸಹ ನಡೀತಾ ಇದೆ ಅಂತ ಹೇಳುವಂಥದ್ದು ಒಂದು ಪರಿಭ್ರಮಣೆ ಎಲ್ಲರಿಗೂ ಇದರಲ್ಲೂ ಬರ್ತಾ ಇದೆ. ಇವತ್ತು ಏನು ಮಾಫಿ ಸಾಕ್ಷಿಯಾಗಿ ಅವನು ಹೇಳಿದ ಅಂತೇಳಿದರೆ, ಬೇರೆಯವ್ರಿಗೆ ಆಗುವಂತಹ ಒಂದು ಏನು ಇದಿದೆ, ಏನು ನಾಳೆ ಶಿಕ್ಷೆ ಆಗುತ್ತೆ, ಆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಹೊರತು ಶಿಕ್ಷೆ ಏನು ಕಡಿಮೆ ಆಗೋದಿಲ್ಲ. ಆದರೆ ಇದ್ದಿದ್ರಲ್ಲಿ ಪರವಾಗಿಲ್ವೇ, 10 ವರ್ಷ ಜೈಲಾಗೋದನ್ನು 3 ವರ್ಷಕ್ಕೆ ನಾನು ಇಟ್ಕೊಂಡ್ರೆ ಇನ್ನೊಂದು ಆರಾಮಾಗಿ ನಾನು ಹೊರಗಡೆ ಬರ್ತೀನಿ. ಆಮೇಲೆ ಒಬ್ಬೊಬ್ಬ ಬಂದಂಥ ಅಪರಾಧಿಯ ಬಗ್ಗೆನೂ ಸಹ ನಾವು ಯೋಚನೆ ಮಾಡಬೇಕು. ಅವನು ಅತ್ಯಂತ ಬಡತನದಲ್ಲಿ ಬಂದಿರ್ತಾನೆ, ಯಾವುದೋ ಒಂದು ಅಭಿಮಾನದಲ್ಲಿ ದರ್ಶನ್ ಅಭಿಮಾನಿ ಅಂತ ಬಂದು ಏನೋ ಮಾಡ್ಲಿಕ್ಕೆ ಬಂದಾಗ ಸಿಕ್ಕಾಕ್ಕೊಂಡಿರ್ತಾರೆ. ಇಡೀ ಅವನ ಫ್ಯಾಮಿಲಿಯಲ್ಲಿ ಹೊಡೆತಕ್ಕೆ ಇದಾಗಿರುತ್ತೆ. ಒಬ್ಬ ಆಟೋ ಡ್ರೈವರು, ಅವನ ಜೀವನ ಹೋಯಿತು. ಒಬ್ಬ ಇವನು ಯಾರೋ ಕಾರ್ ಡ್ರೈವರು, ಅವನ ಜೀವನ ಹೊರಟೋಯ್ತು. ಹಾಗೇ ಸಣ್ಣ ಪುಟ್ಟ ಜೀವನ ಮಾಡೋಂಥವ್ರು, ಈ ದೊಡ್ಡ ದೊಡ್ಡ ಸ್ಟಾರ್ಗಳು, ಕೋಟಿ ವೀರರುಗಳ ಮುಂದೆ ನಾನೊಬ್ಬ ಅಭಿಮಾನಿ ಅಂತ ಹೇಳ್ಕೊಂಡೋದಕ್ಕೂ ಭಾಳ ಅದೊಂಥರ ದುರಭಿಮಾನ. ಒಂದು ರೀತಿಯಲ್ಲಿ ಹೇಳುವ ಅಭಿಮಾನಿಗಳು ದುರಭಿಮಾನಿಗಳಾಗಿದ್ದಕ್ಕೆ ಇವತ್ತು ಆ ಥರದ ಇದರಲ್ಲಿ ಸಂಕಟದಲ್ಲಿದ್ದಾರೆ. ಈಗ ಮಾಫಿ ಸಾಕ್ಷಿ ದರ್ಶನ್ಗೆ ಕಂಟಕ ಆಗ್ಬೋದಾ ಸರ್ ನಿಮ್ಮ ಪ್ರಕಾರ? 100%. ಯಾಕೆಂದರೆ ಈ ಮಾಫಿ ಸಾಕ್ಷಿ ತಾನೂ ಅದರಲ್ಲಿ ಅಕೃತ್ಯದಲ್ಲಿ ಒಬ್ಬೊಬ್ಬಾಗಿ ನಾನೇನು ಮಾಡಿದೆ ಅಂತ ಅದನ್ನ ಹೇಳ್ಬೋದಲ್ಲ ಅವನು. ಹೌದು ಸರ್, ನಾನೇ ಅಲ್ಲಿದ್ದೆ, ನಾನೊಂದು 2 ಏಟು ಹೊಡೆದೆ, ಆಮೇಲೆ ಇವ್ರು 4-5 ಏಟು ಹೊಡೆದ್ರು, ಇವರು ಒದ್ದಿದ್ದು ನಾನು ನೋಡಿದೆ, ನಾನು ಬೇಡ ತುಂಬ ಹೊಡಿಬೇಡಿ ಅಂತ ಹೇಳಿದೆ. ಇವತ್ತೆಲ್ಲ ಬರ್ತಾ ಇದೆ ಹೊರಗಡೆಗೆ. ಅದರಿಂದ ಇಟ್ ಈಸ್ ಗೋಸ್ ಅಗೇನೆಸ್ಟ್ ದ ಇವರು. ಅದರಿಂದ 100% ಒಂದು ರೀತಿಯಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಬಲವನ್ನು ಕೊಟ್ಟಂಗೆ ಆಗುತ್ತೆ. ಅದರಿಂದ ಅವ್ರಿಗೆ ಮಾಫಿ ಸಾಕ್ಷಿಯನ್ನು ಉಪಯೋಗಿಸ್ಕೊಳ್ಳೋದು ಪ್ರಾಸಿಕ್ಯೂಷನ್ಗೆ ಒಂದು ಹೊಸ ಅಸ್ತ್ರ ಅಂತ ನಾನು ಹೇಳಬಲ್ಲೆ. ಸರ್, ರೇಣುಕಾಸ್ವಾಮಿ ಪ್ರಕರಣ ಬಹಳಷ್ಟು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮಾಫಿ ಸಾಕ್ಷಿಗೆ ಈಗಾಗಲೇ ಏನು ಅರ್ಜಿಯನ್ನು ಹಾಕಿದ್ರು, ಅದು ಕೂಡ ರಿಜೆಕ್ಟ್ ಆಗಿರೋ, ಏನು ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈಗ ಸೊ ಎಲ್ಲ 17 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಟ್ರಯಲ್ ನಡೀತಾ ಇದೆ. ಈ ಹಂತದಲ್ಲಿ ಒಂದು ಆರೋಪಿ ಬೇರೆಯವ್ರ ಮೇಲೆಲ್ಲ ಬಣ್ಣ ಹಚ್ಚಿ ನಾನು ಒಳ್ಳೆಯವನು ಅವ್ರು ಕೆಟ್ಟವರು, ನನಗೆ ಮಾಫಿ ಕೊಡಿ ಅಂದು ಅರ್ಜಿ ಹಾಕಿದ್ದಾರೆ. ಇದು ಕಾನೂನಲ್ಲಿ ಅವಕಾಶ ಇದೆ ಅಂದರೆ ಇದೆ. ಇದು ಒಂದು ಬ್ರಿಟಿಷ್ ಕಾನೂನು. ಬ್ರಿಟಿಷ್ನವರು ಇದು ಬೇಕಂದರೆ ಕುತಂತ್ರ ಮಾಡೋಕ್ಕೆ, ಸೊ ಸ್ವತಂತ್ರ ಹೋರಾಟಗಾರನ್ನ ಜೈಲಲ್ಲಿ ಹಾಕಬೇಕಂದ್ರೆ ಇಂಥ ಒಂದು ಮಾಫಿ ಸಾಕ್ಷಿ ಅಪ್ರೂವ್ ಅಂದರೆ ಬ್ರಿಟಿಷ್ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕ್ತಾರೆ ಮೊಕದ್ದಮೆ ಮತ್ತು ದೋಷಾರೋಪಣೆ ಪಟ್ಟಿ, ಅದಕ್ಕೆ ಸಾಕ್ಷಿ ಇಲ್ಲ ಅಂದ್ರೇನು ಅದರಲ್ಲೇ ಒಬ್ಬನ್ನ ಕ್ರಿಯೇಟ್ ಮಾಡಿ ಅವರಿಗೆ
ಕನ್ವಿಕ್ಷನ್ ಕೊಡೋದು, ಅದು ಬ್ಯಾಕ್ಗ್ರೌಂಡ್ ಇತ್ತು. ಇದು 1861, 1872, 1882, 1898 ಬೇರೆ ಬೇರೆ ಕಾನೂನುಗಳಿಂದಲೇ ಇದು ಬರ್ತಾ ಇದೆ. 1973 ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಅದು 306, 307 ಆಫ್ CRPC. ಈಗ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತಾ ಇದರಲ್ಲಿ BNSS ಇದರಲ್ಲಿ 243, 44 ಅಂದು ತಂದಿದ್ದಾರೆ. ಇದು ಸಂವಿಧಾನಕ್ಕೆ ವಿರೋಧವಾದದ್ದು. ಆರ್ಟಿಕಲ್ 21 ರೈಟ್ ಟು ಲೈಫ್, ಆರ್ಟಿಕಲ್ 22 ಫೇರ್ ಟ್ರಯಲ್ ಇದಕ್ಕೆ ವಿರೋಧವಾದದ್ದು. ಬಟ್ ಎನಿವೇ ನಮ್ಮ ದೇಶದ ಕಾನೂನಲ್ಲಿ ಇದಿದೆ. ಅಪ್ರೂವರ್ ಓಕೆ. ಈ ಕೇಸ್ಗೆ ಬಂದಾಗ ಈಗ ಪ್ರಾಸಿಕ್ಯೂಷನ್ ಅವ್ರ ಕಾಲಲ್ಲಿ ಅವ್ರು ನಿಲ್ಲಬೇಕು, ಅವ್ರ ತನಿಖೆಯಲ್ಲಿ ಅವ್ರು ನಿಲ್ಲಬೇಕು. ಈಗ 2 ವರ್ಷ ಆದಮೇಲೆ ಒಂದು ಅಪ್ರೂವರ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ 2 ಥರ ವಿಶ್ಲೇಷಣೆ ಮಾಡ್ಬೋದು. ಒಂದು, ಆತನನ್ನು ಯಾರೋ ಮೋಟಿವೇಟ್ ಮಾಡಿ, ಪ್ರೊವೇಕ್ ಮಾಡಿ, ಇನ್ಸ್ಟಿಗೇಟ್ ಮಾಡಿ, ಅಬೇಟ್ ಮಾಡಿ ಇದನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದು ಒಂದು ಇನ್ಫರೆನ್ಸು. ಈ ಎರಡನೇದು, ಈಗ ಅವ್ರಿಗೆ ಆಸೆ ಬಂದುಬಿಟ್ಟಿದೆ, ಯಾರು ಹೆಂಗಾಗಿ ಹೋಗಿ ಸಾಯಲಿ, ಹಾಳಾಗಿ ಹೋಗಲಿ, ನಾನು ಒಬ್ಬನು ಮಾತ್ರ ಹೊರಗೆ ಹೋಗಬೇಕು, ನಾನು ನೆಮ್ಮದಿಯಾಗಿರಬೇಕು, ಗೆಳೆಯರು ಏನಾಗಲಿ ಹೇಳಲಿ ಅಂದು ಹೇಳಿರ್ಬೋದು. ಇಲ್ಲ ಯಾರಾಗಲೂ ಥ್ರೆಟ್ ಮಾಡಿದ್ರೆ ಇದನ್ನು ನೋಡಬೇಕಾಗತ್ತೆ. ಅವ್ರು ಈ ಮಧ್ಯದಲ್ಲಿ ಅವರು ಅವ್ರ ತಂದೆನ ನೋಡೋಕ್ಕೆ ಹೊರಗೆ ಬಿಟ್ಟಿದ್ದಾರೆ. ಅವ್ರು ಬಂದು ಯಾರನ್ನ ಭೇಟಿಯಾದರು, ಯಾರು ಅವ್ರನ್ನ ಭೇಟಿಯಾದರು, ಜೈಲಲ್ಲಿ ಅವ್ರನ್ನ ಯಾರು ಭೇಟಿಯಾದ್ರು ಅಂತ ನೋಡಿದರೆ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಾಗುತ್ತದೆ. ಎನಿವೆ ಇದು ಹಿನ್ನಡೆನೇ. ಇದು ಯಾಕೆ ಹಿನ್ನಡೆ ಅಂದರೆ, ಈಗ ಪ್ರಾಸಿಕ್ಯೂಷನ್ದು ಕೇಸ್ ಒಂದು ಸೆಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ 17 ಜನರಲ್ಲಿ ನಾನು ಒಬ್ಬ, ನಾನು ಇದನ್ನು ನೋಡಿದೆ ಅಂತ ಹೇಳಿದರೆ ಅದು ದೊಡ್ಡ ಹಿನ್ನಡೆನೇ. ಇದನ್ನೇ ಹಾಗೇ ಕೋರ್ಟು ಒಪ್ಕೊಳ್ಳೋದಿಲ್ಲ. ಈಗ 1983 ಅಪ್ರೂವರ್ ಸಾಕ್ಷಿ, ಅಕಂಪ್ಲೈಸ್ ಸಾಕ್ಷಿಗೆ ಎಷ್ಟು ಮಟ್ಟಕ್ಕೆ ಅದಕ್ಕೆ ವೆಯ್ಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಹಲವಾರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಅದನ್ನು ಒಂದೇ ಇಟ್ಕೊಂಡು ಕನ್ವಿಕ್ಷನ್ ಕೊಡೋದಲ್ಲ, ಅದು ಒಂದು ಕೊರಾಬರೇಟಿವ್ ಎವಿಡೆನ್ಸ್ ಆಗುತ್ತೆ ಅಂತ ಬರುತ್ತೆ. ಒಟ್ಟಾರೆ ತನಿಖೆ ಆಗಿದೆ, ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆ ಮಾಡಿದ್ದಾರೆ. ಇದಕ್ಕೆ ಡಿಜಿಟಲ್ ಕಿವಿ ಇದೆ, ಡಿಜಿಟಲ್ ಕಣ್ಣಿದೆ, DNA ಇದೆ, ವೆಹಿಕಲ್ಸ್ ಇದೆ, ಏನೇನೋ ಇದೆ. ಇನ್ ಅಡಿಷನ್ ಇವತ್ತು ಒಂದು ಪ್ರತ್ಯೇಕ ಸಾಕ್ಷಿ ಅಪ್ರೂವರ್ ಅನ್ನೋ ಒಂದು ನೆಪದಲ್ಲಿ ಬಂದಿದ್ದಾರೆ. ಅಂದರೆ ಐ ವಿಟ್ನೆಸ್ಸು ಒಂದು ಓಸಿನಲ್ಲೇ ಸಿಕ್ತು ಪ್ರಾಸಿಕ್ಯೂಷನ್ಗೆ. ಸೊ ಇದೆಲ್ಲನೂ ಹೆಂಗಿರುತ್ತೆ ಅಂದರೆ, ಈಗ ಡಿಫೆನ್ಸು ಲಾಯರ್ಸು, ನಾನು ಒಬ್ಬನ ಮಾತ್ರ ಅಲ್ಲ, ಬೇರೆಯವರು ಇದ್ದಾರೆ. ಈ ವಿಟ್ನೆಸ್ಸನ್ನು ನಿಜ ಅವನ ಬಾಯಲ್ಲಿ ತರ್ಸೋಕ್ಕಾಗುತ್ತಾ? ಅವ್ರು ಹೇಳೋದಲ್ಲ ನಿಜಾನ ಸುಳ್ಳು ಅನ್ನೋದು ನಾವು ಇಟ್ ಈಸ್ ಫಾರ್ ದ ಟೆಸ್ಟ್. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ, ಪ್ರತ್ಯೇಕ ಸಾಕ್ಷಿಗಳನ್ನು 3 ಜನನ ಮೆನ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಡಿಜಿಟಲ್ಲು CDR ರಿಪೋರ್ಟ್ಸು, ಫುಟೇಜಸ್ಸು ಎಲ್ಲನೂ ಹಾಕಿದ್ದಾರೆ. ಇದನ್ನು ಹಾಗೆ ಕೋರ್ಟ್ ಒಪ್ಪೋದಿಲ್ಲ. ಈಗ ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ, ಅದರ ಹೆಸರು ಟ್ರಯಲ್ಲು. ಬಾಕ್ಸಲ್ಲಿ ಹಾಕಿ ಟೆಸ್ಟ್ ನಡೀತಾ ಇದೆ. ಈ ಟೆಸ್ಟಲ್ಲಿ, ಈ ಎಕ್ಸಾಮಿನೇಷನಲ್ಲಿ ಪ್ರಾಸಿಕ್ಯೂಷನ್ ಅವರು ಪಾಸ್ ಆಗ್ತಾರಾ ಅಥವಾ ಡಿಫೆನ್ಸ್ ಪಾಸ್ ಆಗ್ತಾರಾ ಅನ್ನೋದು ನೋಡಬೇಕು. ಸರ್, ಈಗ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಆಕೆಗೆ ನೀವು ಕೂಡ ವಕಾಲತ್ತು ಮಾಡಿದ್ದೀರಾ. ಈ ಪ್ರದೋಷ್ ಹೇಳಿರುವಂತಹ ಮಾಫಿ ಸಾಕ್ಷಿಯಲ್ಲಿ ಕೆಲವೊಂದು 11 ಪುಟಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದರೆ ದರ್ಶನ್ ಯಾವಾಗ ಪವಿತ್ರ ಗೌಡ ಭೇಟಿಯಾದ್ರು, ತದನಂತರ ಇಲ್ಲಿ ಬಂದಾಗ. ನಿಜನ ಅವ್ರು ಹೇಳಿದ್ದೇನು ಗಾಸ್ಪಲ್ ಟ್ರೂತಾ? ದೇವ್ರು ಹೇಳಿದ್ದ ಅದು? ಮನುಷ್ಯರು ಬರೆದಿದ್ದು, ಮನುಷ್ಯರು ಮಾತೆ ಅದು ನಿಜ ಅಂತ ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಅದಕ್ಕೆ ನಾನು ಹೇಳಿದೆ ನೋಡಿ, ಡಿಫೆನ್ಸ್ಗೆ ಸ್ವಲ್ಪ ಹಿನ್ನಡೆ ಇದು. ಪ್ರಾಸಿಕ್ಯೂಷನ್ಗೆ ಒನ್ ಮೋರ್ ಫೆದರು, ಆಯಿತಾ? ಈ ಫೆದರು ಲೆದರು ಇದು ಯಾವುದೇ ಇರಲಿ, ಇದು ಟೆಸ್ಟ್ಗೆ ಒಳಪಡಿಸ್ಬೇಕು, ಎಕ್ಸಾಮಿನೇಷನ್ ಆಗಬೇಕು. ಸೊ ಟೆಸ್ಟಲ್ಲಿ ಅವರು ಚೀಫ್ ಹೇಳ್ತಾರೆ, ನಾವು ಕ್ರಾಸ್ ಮಾಡ್ತೀವಿ. ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಎಷ್ಟು ಮಟ್ಟಿಗೆ ಅದನ್ನು ನಾವು ಟ್ರೂತನ್ನು ಎಲಿಸಿಡೇಟ್ ಮಾಡ್ತೀವಿ,
ಎಷ್ಟು ಮಟ್ಟಕ್ಕೆ ಫೈಟ್ ಆಗುತ್ತೆ ಅನ್ನೋದು ನೋಡಬೇಕು. ಈಗ ನೀವೀಗ ಹಿರಿಯ ವಕೀಲರು ಬಹಳಷ್ಟು ಕೇಸ್ಗಳನ್ನು ನೋಡಿರ್ತೀರಾ. ಬಟ್ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದಕ್ಕೆ ಈ ಒಂದು ಘಟನೆ ಆಗಿರುವಂಥದ್ದು. ಬೇರೆ ಕೇಸ್ಗಳಲ್ಲಿ ಬಹುತೇಕವಾಗಿ ಜಾಮೀನುಗಳು ಸಿಗುತ್ತೆ. ಬಟ್ ಯಾಕೆ ದರ್ಶನ್ ಕೇಸು ಅವ್ನು ನಟ ಅಂತನ, ಹೈ ಪ್ರೊಫೈಲ್ ಅಂತನ, ಯಾಕೆ ಹಿನ್ನಡೆ ಆಗ್ತಾ ಇದೆ? ಓಕೆ, ತಪ್ಪು ಮಾಡಿದ್ದಾರೆ, ಬಟ್ ಮಹಿಳೆಯ ವಿಚಾರಕ್ಕೆ ತಪ್ಪು ಮಾಡಿ ಎಲ್ಲೋ ಒಂದು ಕಡೆ ಕಾನೂನಿನಲ್ಲಿ ಅವನಿಗೆ ಕ್ಷಮೆ ಇಲ್ವಾ ಸರ್? ಕ್ಷಮೆ ಇಲ್ಲ. ಈಗ ತಪ್ಪು ಅಂದರೆ ತಪ್ಪು, ನಿಜ ಅಂದರೆ ನಿಜ, ಕನ್ವಿಕ್ಷನ್ ಅಂದರೆ ಕನ್ವಿಕ್ಷನ್. ಇದು ಏನು ಪಂಚಾಯಿತಿ ಅಲ್ಲ. ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವಾ ಅನ್ನೋದೇ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ, ನಾವಲ್ಲ. ಪ್ರಾಸಿಕ್ಯೂಷನು ಡಿಫೆನ್ಸು ಕೋರ್ಟಿಗೆ ಅಸಿಸ್ಟ್ ಮಾಡಬೇಕು. ಅವರು ಒಂದು ಹೇಳ್ತಾರೆ, ಅದು ಟೆಸ್ಟ್ ಆಗಬೇಕು. ಈಗ ಪವಿತ್ರ ಗೌಡನೇ ಇದಕ್ಕೆ ಮೂಲ ಕಾರಣ, ಮೋಟಿವ್ ಅಂದು ಮಾಧ್ಯಮದವ್ರು ಹೇಳ್ತಾರೆ, ಅದು ಸರಿಯಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಮೊಬೈಲೇ ಬಳಸಿಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಆ ಮಹಿಳೆನ ತಂದು ಇದರಲ್ಲಿ ಬಿಟ್ಟಿದ್ದಾರೆ ಅಂತೇಳಿ. ದರ್ಶನ್ಗೆ ಹೇಗೆ ಸರ್ ರೇಣುಕಾಸ್ವಾಮಿ ಕಾಂಟ್ಯಾಕ್ಟ್? ಈಗ ನೀವು ಕೂಡ ಕೇಸ್ ಸ್ಟಡಿ ಮಾಡಿದ್ದೀರಾ? ಗೊತ್ತಿಲ್ಲ ನನಗೆ. ನೋಡಿ, ಅದು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಪ್ರಾಸಿಕ್ಯೂಷನ್ ಸುಮ್ಮನೆ ಒಬ್ಬರು ಮೋಟಿವ್ ಅಂದು ಇನ್ನೊಬ್ಬರು ಹೆಸರು ಹೇಳ್ಬಿಟ್ರೆ ಅದು ಹೆಂಗಾಗುತ್ತೆ? ರೇಣುಕಾಸ್ವಾಮಿ ಪವಿತ್ರ ಗೌಡನ್ನು ನೋಡಿದಾನ, ಮಾತಾಡಿದಾನ, ಎಲ್ಲಾಗಲೂ ಬೆಂಗಳೂರು ಬಂದಿದ್ದಾನ, EMI ಯಾವತ್ತಾಗಲೂ ಮಾತಾಡಿದಲ್ಲ? ಏನಿದೆ ಸಾಕ್ಷಿ? ಏನಿದೆ ಸಾಕ್ಷಿ? ಆಯಮ್ಮ ಮಾತಾಡಿದಲ್ಲ, ಇಲ್ಲ ಆಯಮ್ಮ ಫೋನ್ ಮಾಡಿದಲ್ಲ, ಇಲ್ಲ ಅವನು ಫೋನ್ ಮಾಡಿದಾನ? ಈಗ ಪ್ರದೋಷ್ ಮಾಫಿಯಲ್ಲಿ ಅವ್ನು ಮೆನ್ಷನ್ ಮಾಡಿದಾನಲ್ಲ ಸರ್, ಬಂದಿದ್ರು ಅದು ಅಂದ್ರೆ evidence. ಮೆನ್ಷನ್ ಮಾಡೋದಲ್ಲ, ಎವಿಡೆನ್ಸ್. ಅದು ಎವಿಡೆನ್ಸ್ ಇಲ್ಲ, ಅದು ಒಂದು ಮೆಟೀರಿಯಲ್ಲು. ಎವಿಡೆನ್ಸು ಬಾಕ್ಸಲ್ಲಿ ಹೇಳಿ ಅದನ್ನು ನಾವು ಕ್ರಾಸ್ ಮಾಡಿದ ಮೇಲೇ ಅದು ಎವಿಡೆನ್ಸು. ಅಷ್ಟುವರೆಗೆ ಅದು ಎವಿಡೆನ್ಸ್ ಅಲ್ಲ, ಅದು ಮೆಟೀರಿಯಲ್ಲು. ಮೆಟೀರಿಯಲ್ ಬೇರೆ, ಎವಿಡೆನ್ಸ್ ಬೇರೆ. ಎವಿಡೆನ್ಸನ್ನು ಟೆಸ್ಟ್ ಮನಿ ಅಂತೀವಿ. ಈಗ ಆಯಮ್ಮನಿಗೂ ಅದಕ್ಕೋಸ್ಕರ ಏನು ಸಂಬಂಧ ಇದೆ? ಅವನೇನು ಮಾತಾಡಿದಾನ? ಅವ್ನಿಗೇನು ಸಂಬಂಧ ಇದೆ? ಇಲ್ಲ ಇವ್ರ ಮನೆಗೆ ಬಂದಿದ್ದಾನ, ಎಲ್ಲಾಗಲೂ ನೋಡಿದಾರ, ಇಲ್ಲ ಒಂದು ಚಾಯ್ ಕಾಫಿ ಕುಡ್ದಿದ್ದಾರ? ಅವನು ಯಾರೋ EMI ಯಾರೋ ಹೆಂಗೆ ಲಿಂಕ್ ಆಗುತ್ತೆ? ಕೇಸ್ಗೆ ನೀವು ತಿರುವು ಅಂತ ಹೇಳ್ತೀರಾ ಸರ್? ಯಾಕಂದ್ರೆ ಎಲ್ಲರೂ ಕೂಡ ಮೆನ್ಷನ್ ಮಾಡಿರುವಂತ ಮೊದ್ಲು ಅವಳು ಅಶ್ಲೀಲ ಕಮೆಂಟ್ ಮಾಡ್ತಾನೆ ಅವನು. ಅಮ್ಮನ ಹತ್ರ ಏನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಕನಸಲ್ಲಿ ಮಲ್ನಿಗೆ ನಾನು ಕಾಮೆಂಟ್ ಮಾಡಿದರೆ ಏನಾಗುತ್ತೆ? ಅದು ಕನಸು ನನಸಾಗುತ್ತಾ? ಇದು ಕೇಸೇ ಕನಸು, ನಿಜಾನೇ ಇಲ್ಲ, ಬರೀ ಜೋಡಣೆ ಮಾಡಿದ್ದಾರೆ ಅಂತೀನಿ ನಾನು. ಏನು ಅವನು ನೋಡಿದಾರ ಇಮ್ಮನಿಗೂ ಅವನಿಗೆ ಏನು ಸಂಬಂಧ? ಏನೂ ಇಲ್ಲ. ಅವನು ಇವ್ರ ಮನೆ ಹತ್ರ ಬಂದಿದ್ದಾನ, ಇಲ್ಲ ರಾಜರಾಜೇಶ್ವರಿ ನಗರ ಕಡೆ ಹೋಗಿದ್ದಾನ, ಇಲ್ಲ ಬೆಂಗಳೂರಲ್ಲಿ ಎಲ್ಲಾಗಲೂ ನೋಡಿದಾನ, ಎಲ್ಲಾಗಲೂ ಆಟೋಬಯೋಗ್ರಫಿ ತೊಗೊಂಡಿದ್ದಾನ, ಇಲ್ಲ ಜೊತೆಯಲ್ಲಿ ಒಂದು ಫೋಟೋ ತಗೊಂಡಿದ್ದಾನೆ. ಏನಿದೆ? ಸುಮ್ಮನೆ ಏನೋ ಬರ್ದಿದ್ದಾರೆ. ನೀವು ನೇರವಾಗಿ ಹೇಳ್ತೀರಾ ಸರ್, ಈ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನೇ ಇದನ್ನೆಲ್ಲ ಮಾಡಿರೋದಂತ? ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಹಂಗಲ್ಲ, ನಿಮ್ಮ ಪ್ರಶ್ನೆನೇ ತಪ್ಪು. ಅವರು ತಪ್ಪಾಯ್ತು ನಾನು ಎಲ್ಲಿ ನೋಡಿ, ಇದು ಕೇಸು ಟೆಸ್ಟಿಂಗ್ ಆಗಬೇಕು. ನೀವು ಕೇಳಿದ್ದು ಪವಿತ್ರ ಗೌಡಗೂ ಅವ್ರಿಗೆ ಏನು ಸಂಬಂಧ ಇದೆ? ಮಾತಾಡಿದ್ದಾರೆ. A2ಗೆ ನಾನು ಲಾಯರೇ ಅಲ್ಲ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಹೆಂಗೆ ಹೇಳುತ್ತೆ? ನಾನು ಐ ಆಮ್ ಅಡ್ವೊಕೇಟ್ ಓನ್ಲಿ ಫಾರ್ A1. ನಾನು ಮಾತಾಡೋದು ಬರೀ A1 ಮಾತ್ರ. A2 ಬಗ್ಗೆ ನಾನು ಒಂದು ಮಾತೇನೋ ಹೇಳ್ತಾ ಇಲ್ಲ. ಅದು ಅವ್ರ ಲಾಯರ್ಗಳು ಮಾಡ್ತಾರೆ, ನಾನು ಯಾಕೆ? ಅದು ಸಬ್ ಜುಡೈಸ್ ಕೋರ್ಟಲ್ಲಿದೆ, ನಾನು ಹೆಂಗೆ ಹೇಳೋದು? ಹಾಗಾದ್ರೆ ಈ ಕೇಸ್ ಏನಾಗಬಹುದು ಸರ್ ನಿಮ್ಮ ಅನುಭವದ ಪ್ರಕಾರ? ನಾನೇ ಕೊನೆಯವರೆಗೆ ಟ್ರಯಲಲ್ಲಿದ್ದರೆ ಪವಿತ್ರ ಗೌಡ ಹೊರಗೆ ಬರ್ತಾಳೆ, ನಿರಪರಾಧಿ ಅಂದು ಬರ್ತಾಳೆ ಅಂತೀನಿ. ಅಂದ್ರೆ ಈಗಾಗಲೇ ಮಗಳ ರೀಸನ್ ಕೂಡ ಕೊಟ್ಟು ನೀವೇ ಹಾಕಿದ್ರಿ ಅಜ್ಜನ, ಬಟ್ ಬಿಟ್ಟಿಲ್ಲ. ಅದು ಬೇಯ್ಲದು, ನಾವು ಬೇಯ್ಲ್ಗೆ ಹಾಕಿಲ್ಲ, ಪರೋಲ್ಗೆ ಹಾಕಿದ್ದು. 4 ದಿವಸ ಮಗಳಿಗೆ ಹೇಳ್ಕೊಡ್ಬೇಕಂದು. ಅದಕ್ಕೂ ಟ್ರಯಲ್ಗೂ ಸಂಬಂಧ ಇಲ್ಲ. ಒಟ್ಟಾರೆ ಪವಿತ್ರ ಗೌಡಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ. ಸೊ ಈಗ ಓಕೆ, ನೀವು A1 ಆರೋಪಿ ಪರ ವಕಾಲತ್ತು ವಹಿಸ್ತಾ ಇದ್ದೀರಾ, A2 ಆರೋಪಿ ಪರ ಅಲ್ಲ. ಈಗ ಒಂದು ಅಡ್ವೊಕೇಟ್ ಆಗಿ ಏನು ಹೇಳ್ತೀರಾ? ಇವ್ರಿಗೆ ಮುಂದಿನ ಆಪ್ಷನ್ ಏನು ಸರ್? ಈಗ ನಿನ್ನೆ ಬೇರೆ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಆಪ್ಷನ್ ಅಂದರೆ ನಾನು ಹೇಳಿದ್ನಲ್ಲ, ಟೆಸ್ಟು, ಹೈಕೋರ್ಟ್ ಹಾಕ್ಬೋದಾ? ಟೆಸ್ಟು. ಅದು ಹೈಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಟ್ರಯಲ್ ಈಸ್ ಗೋಯಿಂಗ್ ಆನ್, ಎಕ್ಸಾಮಿನೇಷನ್ ನಡೀತಾ ಇದೆ. ರಿಸಲ್ಟ್ ಬರೋಕ್ಕೆ ಮೊದಲು ರಿಸಲ್ಟ್ ಹೇಳಿ ಅಂದರೆ ಹೆಂಗೆ ಹೇಳೋದು? ಪಾಸ್ ಅಂತೀನಿ ನಾನು, ಕೆಲವರು ಫೇಲ್ ಅಂತಾರೆ. ಫೇಲಾ ಪಾಸ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಈಗ ಡಿಫೆನ್ಸು ಪ್ರಾಸಿಕ್ಯೂಷನು ಕೋರ್ಟ್ಗೆ ಅಸಿಸ್ಟ್ ಮಾಡಬೇಕು, ಎದು ನಿಜಾಂಶ ಕಂಡುಹಿಡಿಯೋಕ್ಕೆ ಅಸಿಸ್ಟ್ ಮಾಡಬೇಕು. ಸೊ ಪ್ರಾಸಿಕ್ಯೂಷನ್ ಹೇಳೋದೆಲ್ಲ ಏನು ಗಾಸ್ಪಲ್ ಟ್ರೂತ್ ಏನಲ್ಲ, ಅದೇನು
ತೀರ್ಪು ಏನಲ್ಲ. ಇದೆಲ್ಲ ಮನುಷ್ಯರೇ ತನಿಖೆ ಮಾಡಿದ್ದಾರೆ, ಮನುಷ್ಯರೇ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸೈನ್ಸು, ಇದು ಟ್ರಯಲ್ಲು ಎಲ್ಲ ಇದೆ. ಈಗ ಪ್ರದೋಷ್ ಹೇಗೆ ಮಾಫಿ ಸಾಕ್ಷಿಗೆ ಒಪ್ಪಿದಾನಲ್ಲ, ಅದೇ ರೀತಿ ದರ್ಶನ್ ನಾನು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳಿದ್ರೆ ಕೇಸ್ ಕ್ಲೋಸ್ ಆಗುತ್ತಾ ಸರ್? ಇದು ಲೀಗಲ್ ಕ್ವಶ್ಚನ್ನೇ ಇಲ್ಲ, ಇದಕ್ಕೆ ನಾನು ಆನ್ಸರೇ ಕೊಡಲ್ಲ. ಹ್ಮ್. ಇಟ್ಸ್ ನಾಟ್ ಎ ಲೀಗಲ್ ಕ್ವಶ್ಚನ್. ಓಕೆ ಅದಕ್ಕೆ ನಂದು ಆನ್ಸರ್ ಇಲ್ಲ. ಓಕೆ ಹಾಗಾದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಕೇಸ್ ಏನಾಗಬಹುದು ಫೈನಲ್? ನಾನು A1 ಲಾಯರು, ಪವಿತ್ರ ಗೌಡ ಅಕ್ಯೂಟಲ್ ಆಗಿ ಹೊರಗೆ ಬರ್ತಾರೆ. ಬೇರೆಯವ್ರದ್ದು ಅವ್ರ ಲಾಯರ್ನ ಕೇಳಬೇಕು. ಅದ್ರ ಬಗ್ಗೆ ನಾನು ಅವ್ರದ್ದು ಕ್ಲಾಸ್ ನಡೀತಾ ಇರುವಾಗ ನಾನು ಹೋಗೋದು ಕೂಡ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ವಕೀಲರು ಬಹಳಷ್ಟು ಅನುಭವದ ಮಾತುಗಳನ್ನ ಹೇಳ್ತಾ ಹೋದ್ರು. ಯಾಕಂದ್ರೆ ಬೇರೆ ಕೇಸ್ಗೆ ಕಂಪೇರ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ಯಾಕೆ ಹೀಗಾಗ್ತಿದೆ, ಹಾಗೇನೆ ಮಾಫಿ ಸಾಕ್ಷಿ ಅಂದ್ರೇನು, ಮಾಫಿ ಸಾಕ್ಷಿ ಟ್ರಯಲ್ ಹಂತ ಆಗಿರ್ಬೋದು ಅಥವಾ ಜಡ್ಜ್ಮೆಂಟ್ನ ಫೈನಲ್ ಅಲ್ಲಿ ಎಷ್ಟು ಉಪಯುಕ್ತಕಾರಿ, ದರ್ಶನ್ಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು, ದರ್ಶನ್ ಹಾಗೇನೆ ಇತರ ಆರೋಪಿಗಳಿಗೆ ಇದು ಎಷ್ಟರ ಮಟ್ಟಿಗೆ ಕಂಟಕ ಆಗುತ್ತೆ ಅನ್ನೋ ವಿಚಾರಗಳನ್ನ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.